ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇದು ಬುಧವಾರದ ಸಾಯಂಕಾಲದ ವಿಡಿಯೋ ನೋಡ್ರಿ. ಸಂಜೆಗೆ ನಾನು ಮೆಹಂದಿ ಕಲ್ಸಿಡಾಕತ್ತಿದ್ದೆ ರೀ, ಹೇರ್ಸ್ಗೆ ಅಪ್ಲೈ ಮಾಡ್ಬೇಕಂತೇಳಿ. ನಾನು ಒಂದು 2 ತಿಂಗಳಿಗೆ ಒಂದ್ಸತಿ ಆದರೂ ಅಪ್ಲೈ ಮಾಡಿರ್ತೀನಿ ನೋಡ್ರಿ. ನಾನು ಯಾವ ರೀತಿ ಕಲ್ಸಿಡ್ತೀನಿ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ರೀ. ಆಮೇಲೆ ನೀವು ಯಾವ ರೀತಿ ಅಂದ್ರೆ ಮೆಹಂದಿನ ನೀವು ಕಲ್ಸಿಡ್ಬೇಕಾದ್ರೆ ಏನೇನು ಹಾಕ್ತೀರಂತ ನನಗೂ ಕಮೆಂಟ್ಸ್ ಮುಖಾಂತರ ತಿಳಿಸ್ರಿ. ನಾನು ಮೆಹಂದಿಗೆ ಫಸ್ಟ್ ಚಹಾ ಪುಡಿ ಇರುತ್ತೆ ನೋಡ್ರಿ, ಆ ಚಹಾ ಪುಡಿನ ನಾನು ಕುದಿಸಿಟ್ಕೊಂಡಿರ್ತೀನಿ ರೀ. ಆ ಸ್ವಲ್ಪ ತಣ್ಣಗಾದ್ಮೇಲೆ ಈಗ ಮೆಹಂದಿ ಇರುತ್ತಲ್ಲ ಪೌಡ್ರ್, ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡು ಕಲಿಸ್ತೀನಿ ನೋಡ್ರಿ. ಅಂದ್ರೆ ಕಲರ್ ಚೆಂದ ಬರ್ತದೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಮಾಡ್ತೀನಿ ರೀ. ಫಸ್ಟ್ ಎಲ್ಲ ನಾನು ನೀರಷ್ಟೇ ಮಿಕ್ಸ್ ಮಾಡ್ತಿದ್ದೆ ರೀ, ನೀರು ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕ್ತಿದ್ದೆ ನಾನು ಅವಾಗೆಲ್ಲ. ಅದಕ್ಕೆ ಭಾಳ ಹೇರ್ಸ್ ಫಾಲ್ ಆಗ್ಲಿಕ್ಕದು, ಅದ್ರ ಸಲುವಾಗಿ ಅದು ಬೇಡ ಅಂತೇಳ್ಬಿಟ್ಟು ನಾನು ಈಗ ನಿಂಬೆಹಣ್ಣು ಹಾಕಕ್ಕೆ ಹೋಗಂಗಿಲ್ಲ ರೀ. ಚಹಾ ಪುಡಿದೇನು ಬರುತ್ತೆ ನೋಡಿರಿ, ಇದು ನೀರು, ಇದನ್ನು ಮಾತ್ರ ನಾನು ಹಾಕಿ ಮಿಕ್ಸ್ ಮಾಡ್ತೀನಿ ರೀ. ಸ್ವಲ್ಪ ನೀರು ಏನಾದ್ರು ಕಡಿಮೆ ಅನಿಸಿದ್ರೂ ಹೊಳ್ಳಿ ಅದನ್ನು ಏನೋ ಸ್ವಲ್ಪ ಬಿಸಿ ಮಾಡ್ಕೊಂಬಿಡ್ತೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಬಿಟ್ರೆ ಮತ್ತೊಂದಿಟ್ಟು ಇದು ಮಿಕ್ಸ್ ಮಾಡಿಬಿಡ್ತೀನಿ ನೋಡಿರಿ. ಸ್ವಲ್ಪ ಈಗ ಕಡಿಮೆ ಅನಿಸ್ತು ನನಗಿದು. ಆಮೇಲೆ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ನಾನು ಕುದಿಸ್ಕೊಂಡು ಆಮೇಲೆ ಸ್ವಲ್ಪ ಆರದ್ಮೇಲೆ ಮಿಕ್ಸ್ ಮಾಡಿ ನೋಡಿರಿ. ಆಮೇಲೆ ಎಗ್ನೂ ಹಾಕ್ತೀನಿ ರೀ. ಒಂದು ಎಗ್ ವೈಟ್ ಮಾತ್ರ ಹಾಕೋದು ರೀ, ಎಲ್ಲೋ ಕಲರ್ದೇ ನಾನು ಹಾಕಕ್ಕೆ ಹೋಗಂಗಿಲ್ಲ. ಕೆಲವೊಬ್ರು ಹಾಗೆ ಫುಲ್ ಒಡೆದು ಹಾಕ್ಬಿಡ್ತಾರೆ, ನಾನು ಆ ರೀತಿಯನ್ನು ಹಾಕಕ್ಕೆ ಹೋಗಂಗಿಲ್ಲ ನೋಡಿರಿ. ನಾನು ಜಸ್ಟ್ ವೈಟ್ ಏನು ಬರುತ್ತೆ, ವೈಟ್ ಇರುತ್ತೆ ನೋಡಿರಿ, ಅದನ್ನು ಮಾತ್ರ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ರೀ. ಅಟ್ಲೀಸ್ಟ್ ಹಚ್ಕೋಬೇಕಾದ್ರೂ ನಾವು ಹಾಕೋಬೋದು, ಇಲ್ಲಾಂದ್ರೆ ಫಸ್ಟ್ ನಾವು ಮಿಕ್ಸ್ ಮಾಡಬೇಕಾದ್ರೆ ಹಿಂದಿನ ದಿನ ನಾನು ಮಿಕ್ಸ್ ಮಾಡಿ ಇಡಾಕತ್ತೀನಿ ನೋಡಿರಿ. ಈ ಟೈಮಲ್ಲಾದರೂ ನಾವು ಹಾಕೋಬೋದು. ಇಲ್ಲ ಕೆಲವರಿಗೆ ಕಲಸಿಡೋದು ಸ್ಮೆಲ್ಲು ಏನೋ ಆಗಬರಲ್ಲ, ಹಿಂಗೆ ಏನಾರು ಅನಿಸಿದ್ರೆ ನೀವು ಹಚ್ಕೋ ಟೈಮಿಗೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ನಾವು ಅಪ್ಲೈ ಮಾಡ್ಕೋಬೋದು ರೀ. ಕಲರ್ ಮಾತ್ರ ಮಸ್ತ್ ಬರ್ತೈತೆ ನೋಡಿರಿ. ಹೀಗೆ ಕಲರ್ ಚೇಂಜ್ ಹೆಂಗಾಗೈತೆ ನೋಡಿರಿ, ಆ ಚಹಾ ಪುಡಿ ಕಲರ್ಗೆ ಆಮೇಲೆ ಎಗ್ ಹಾಕಿದ್ದು ನೋಡಿರಿ, ಕಲರ್ ಚೇಂಜ್ ಆಯಿತು. ನೀವು ನೋಡ್ಕೊತೀರಲ್ರಿ ಫ್ರೆಂಡ್ಸ್, ಈ ಥರ ನೀವು ಮಾಡಿರಿ, ಕಲರ್ ಮಸ್ತ್ ಬರ್ತೈತೆ ಅಂತ ಹೇಳ್ತೀನಿ ರೀ. ಈಗ ಇದು ರೆಡಿ ಆಗೈತಿ. ಇನ್ನೊಂದು ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು ನನಗೆ, ಇನ್ನೊಂದು ಸತಿ ಚೆಂದ ಮಿಕ್ಸ್ ಮಾಡಿ ಅದನ್ನು ತೆಗೆದಿಟ್ಟಿಟ್ಬಿಡ್ತೀನಿ ರೀ. ಇದು ಬುಧವಾರ ಸಾಯಂಕಾಲ ಮಾಡ್ಕೊತೀನಲ್ರಿ. ನಾನು ಗುರುವಾರ ದಿನ ಚೆಂದ ನೆನಿಲಿ, ಆಮೇಲೆ ಶುಕ್ರವಾರ ದಿವಸನೇ ಇದನ್ನು ಅಪ್ಲೈ ಮಾಡ್ಕೊತೀನಿ ನೋಡಿರಿ ತಲೆಗೆ. ಹೇರ್ಸು ಫುಲ್ಲು ಮಸ್ತ್ ಬರ್ಗಂಟಿ ಕಲರ್ ಮಸ್ತ್ ಬರ್ತದೆ ರೀ ಅದಕ್ಕೆ ನಾನು ಈ ರೀತಿಯೇ ಮಾಡ್ತೀನಿ ನೋಡಿರಿ. ಈಗ ಇದಾಗೈತೆ ರೀ, ಇದನ್ನೇನು ಮಾಡ್ತೀನಿ, ತೆಗೆದಿಟ್ಬಿಡ್ತೀನಿ ರೀ. ಆಮೇಲೆ ಸಾಯಂಕಾಲ ಮನೆಯವ್ರು ಬಂದಿಂದ ಸ್ವಲ್ಪ ಹೊರಗೆ ಹೋಗೋಣ ಅಂತಂದ್ರೆ, ಗುರುವಾರ ದಿನ ನಾವು ಪೂಜೆಗೆ ಅಂಥೇಳಿ ಹೂವು ಎಲ್ಲ ತೊಗೊಂಬರ್ಬೇಕಾಗಿ ಸ್ವಲ್ಪ, ಅದ್ರ ಸಲ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ರೆಡಿಯಾಗಿರೋ ಅಂತ ನನಗೆ ಫೋನ್ ಮಾಡಿದರು. ಅದಕ್ಕಂತೇಳಿ ನಾನು ರೆಡಿಯಾಗಿದ್ದೆ. ಈಗ ಪಾಟೀಲ್ ಪ್ಯಾಂಟಿಗೆ ಹೊಂಟಿದ್ದೀನಿ ನೋಡಿರಿ. ಸಾಯಂಕಾಲ ಹೋಗ್ತಾನೆ ಹಾಗೆ ವಿಡಿಯೋ ಮಾಡಿದ್ದೆ ನೋಡಿರಿ. ಪಾಟಿ ಪ್ಯಾಂಟ್ಗಷ್ಟು ಸ್ವಲ್ಪ ತಿರುಗಾಡ್ಕೊಂಡು ಸ್ವಲ್ಪ ಊಟನ ಅಲ್ಲೇ ಮಾಡಿ ಬಂದ್ವಿ ರೀ. ಇದೇ ನೋಡಿರಿ ಪಾಟಿ ಪ್ಯಾಂಟ್ ಅಂದ್ರೆ. ಇಲ್ಲಿ ಗೋಬಿ ಮಂಚೂರಿ ಭಾಳ ಚಲೋ ಸಿಗ್ತದೆ ಅಂತ ನಮ್ಮ ಮನೆಯವ್ರು ಹೇಳಿದರು. ಅದಕ್ಕೆ ನೋಡೋಣ ಒಂದ್ಸತಿ ಅಂತೇಳ್ಬಿಟ್ಟು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ರೀ. ನೋಡಿರಿ ಬಂದೀವಿ ಈಗ. ನಮ್ಮ ಮನೆಯವರು ಆರ್ಡ್ರ್ ಮಾಡ್ಲಿಕ್ಕತ್ತಿದ್ರು. ಗೋಬಿ ಮಂಚೂರಿಯನ್ ಭಾಳ ಮಸ್ತ್ ಮಾಡಿದ್ರಿ. ನಂಗಂತೂ ಫಸ್ಟ್ ಟೈಮ್ ಅಂದ್ರೂ ಭಾರಿ ಇಷ್ಟ ಆಯಿತು. ಇನ್ನು ಯಾವಾಗ ತಿನ್ಬೇಕು ಅನ್ಸಿದ್ರೆ ಅಲ್ಲೇ ಹೋಗ್ಬೇಕು ಅನ್ಸಿತ್ತು ನೋಡ್ರಿ ನನಗಂತೂ. ಬಟ್ ಆ ಹೋಟೆಲಲ್ಲಿ ಯಾರೂ ಇದ್ದಿದ್ದಿಲ್ಲ ರೀ, ನಾವೇ ಇಬ್ಬರಿದ್ವಿ ಫಸ್ಟು. ಆಮೇಲೆ ಬಂದರು. ಬಟ್ ಈಗ ನಾವೇನು ಸ್ಟಾರ್ಟಿಂಗ್ ಹೋದಾಗಂತೂ ಯಾರು ಇನ್ನೂ ಬಂದಿದ್ದಿಲ್ಲ ಅಷ್ಟೊಂದು ಜನ. ಆಮೇಲೆ ಈಗ ಗೋಬಿ ಬಂದಿತ್ತು, ತಿನ್ನಾಕತ್ತೀವಿ ನೋಡಿರಿ ಫ್ರೆಂಡ್ಸ್. ಗೋಬಿ ಆದಮೇಲೆ ಸ್ವಲ್ಪ ಕಾಜು ಕುರ್ಮಾ ಅದೆಲ್ಲ ತೊಗೊಂಡಿದ್ವಿ. ಶೇಜ್ವಾನ್ ಫ್ರೈಡ್ ರೈಸು ಆರ್ಡ್ರ್ ಮಾಡಿದ್ವಿ. ಇದೆಲ್ಲ ತಿಂದು ಸ್ವಲ್ಪ ರಿಲಯನ್ಸಲ್ಲೆಲ್ಲ ತಿರುಗಾಡಿ, ಶಾಪಿಂಗ್ ಅಂತೂ ಏನೂ ಮಾಡಿಲ್ಲ ನಾನು. ಜಸ್ಟ್ ಊಟ ಅದೆಲ್ಲ ಮಾಡಿದ್ವಲ್ಲ, ಸ್ವಲ್ಪ ತಿರುಗಾಡ್ಕೊಂಡು ಹೋದ್ರೆ ಅಂತಂಥೇಳಿ ನಾನು ಸ್ವಲ್ಪ ತಿರುಗಾಡಿದ್ವಿ ಅಷ್ಟೇ ರೀ. ಆಮೇಲೆ BB ಕ್ರೀಮ್ ಒಂದೇ ಖಾಲಿ ಆಗಿತ್ತು ನನಗೆ, ಅದು ಬೇಕಾಗಿತ್ತು, ಅದೊಂದು ತೊಗೊಂಡಿರಿ ನಾನು ರಿಲಯನ್ಸಲ್ಲಿ. ಒಳಗೆಲ್ಲ ತಿರುಗಾಡ್ಕೊಂಡು ಮನೆಗೆ ಬಂದು ನೋಡಿರಿ. ಇದು ಒಳಗಿಂದು ಯಾವ ರೀತಿ ಕಾಣಿಸೋದು ವ್ಯೂವ್ನ ತೋರಿಸಿದೆ ನೋಡಿರಿ, ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಹೇಳ್ಬಿಟ್ಟು ಈ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದೆ ನೋಡಿರಿ. ಒಳಗಡೆಯಿಂದ ಈ ಥರ ಕಾಣಿಸುತ್ತೆ ಪಾಟಿ ಪ್ಯಾಂಟು. ಆಮೇಲೆ ಮರುದಿನ ಗುರುವಾರ ಪೂಜೆಗೆ ಅಂತೇಳ್ಬಿಟ್ಟು ಇಲ್ಲಿ ನೋಡಿರಿ ತುಳಸಿ
ಎಲ್ಲ ಇದು ಮಾಡ್ಕೊಂಬಂದಿದ್ದೆ, ಪೂಜೆಗೆಲ್ಲ ರೆಡಿ ಮಾಡಿದ್ದೆ. ನಾನು ಗುರುವಾರ ದಿನನೇ ಎಲ್ಲ ನೀಟಾಗಿ ತೊಳೆದು ಪೂಜೆಗೆ ರೆಡಿ ಮಾಡ್ಕೊಂಡಿರ್ತೀನಿ ನೋಡ್ರಿ. ದೇವರೆಲ್ಲ ತೊಳ್ಕೊಂಡಿರ್ತೀನಿ ಚೆಂದಂಗೆ ತೊಳೆದು. ಈಗ ರಂಗೋಲಿ ಎಲ್ಲ ಹಾಕಿ ಪೂಜೆ ಕಂಪ್ಲೀಟ್ ಮಾಡಿದ್ಮೇಲೆ ನಾನು ರಿಕಾರ್ಡ್ ಮಾಡಿದ್ದೆ ರೀ. ಅದೆಲ್ಲ ಆದಮೇಲೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ಬೇಕಂತೇಳಿ ಉಪ್ಪಿಟ್ಟು ಮಾಡಾಕತ್ತೀನಿ ನೋಡ್ರಿ. ಸಣ್ಣ ರವದ ಉಪ್ಪಿಟ್ಟು. ಯಾಕಂದ್ರೆ ಲೇಟ್ ಆಗಿರ್ತೈತೆ ಅಲ್ರಿ ಪೂಜೆ ಮಾಡಬೇಕಾದ್ರೆ. ಒಂದು 6:30ಗೆ ಇದ್ದೀನಿ ರೀ ಇವತ್ತು. ಒಂದು ಜಲ್ದಿ ಹೇಳ್ಬೇಕಂತ ಹೇಳ್ಬಿಟ್ಟು ಅಲಾರಾಮ್ 5:30ಗೆ ಇಟ್ಟಿದ್ದೆ, ಬಟ್ ಹೇಳೋಕ್ಕಾಗಲಿಲ್ಲ. 6:30ಗೆ ಎದ್ದೆ. 6:30 ಲೇಟ್ ಆಗಿತ್ತು. ಹೀಗಾಗಿ ಎಲ್ಲ ಬೆಳಗ್ಗೆ ಕಸ ಪರಿಶಿ ಒರೆಸ್ಕೋಬೇಕು, ಇದೆಲ್ಲ ಮುಗಿಸ್ಕೊಂಡು ದೇವ್ರಿಗೆಲ್ಲ ಫುಲ್ಲು ತೊಳೆದು ನೀಟಾಗಿ ಇದು ಮಾಡಿ ಇಡ್ಬೇಕು ನೋಡ್ರಿ. ವೀಕ್ಲಿ ಒಂದು ಸಾರಿ ನಾನು ದೇವ್ರದ್ದೆಲ್ಲ ಸಾಮಾನುಗಳೆಲ್ಲ ತೊಳೆದು ನೀಟಾಗಿ ತೆಗೆದಿಟ್ಬಿಡ್ತೀನಿ ರೀ. ಡೈಲಿ ಬರೀ ಹೂವು ಅಷ್ಟೇ ಚೇಂಜ್ ಮಾಡೋದು, ದೀಪ ಹಚ್ಚೋದು ಅಷ್ಟೇ ಮಾಡಿರ್ತೀನಿ ರೀ. ಹೀಗೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡ್ತೈತಲ್ಲ, ಹೀಗಾಗಿ ಲೇಟ್ ಆಗಿತ್ತು. ಅದಕ್ಕೆ ಅಡುಗೆ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಉಪ್ಪಿಟ್ಟು ಮಾಡಿಬಿಟ್ಟೆ ನೋಡ್ರಿ. ನಾವು ವೆಜಿಟೇಬಲ್ಸ್ ಏನು ಹಾಕಂಗಿಲ್ಲ ರೀ. ನಾರ್ಮಲಾಗಿ ನಮ್ಮ ಕಡೆ ಈ ರೀತಿಯೇ ನಾವು ಮಾಡ್ತೀವಿ ರೀ ಉಪ್ಪಿಟ್ಟು. ಅದಕ್ಕಂತೇಳ್ಬಿಟ್ಟು ಸಿಂಪಲಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕಂತೇಳಿ ಮಾಡಾಕತ್ತೀನಿ ನೋಡ್ರಿ. ಈ ರೀತಿ ಸಿಂಪಲಾಗಿ ನೀವು ಮಾಡ್ಕೋಬೇಕಂದ್ರೆ ಈ ರೆಸಿಪಿ ನೀವು ಟ್ರೈ ಮಾಡ್ಬೋದು ರೀ. ಸಣ್ಣ ರವದ ಉಪ್ಪಿಟ್ಟು ಭಾಳ ಮೆತ್ತಗೆ ಬೇಕಿದ್ರೆ ಸ್ವಲ್ಪ ನೀರನ್ನ ಒಂದು ಅರ್ಧ ಗ್ಲಾಸ್, ನಾವು ಎಷ್ಟು ಹಾಕೊಂಡಿರ್ತೀವಿ ಅದಕ್ಕಿಂತ ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕೋಬೋದು. ಕರೆಕ್ಟಾಗಿ ಉದುರುದ್ರಾಗಿ ಬರ್ಬೇಕಂತಂದ್ರೆ ಸರಿ ಸಾಮಾನ್ಯ ನಾವು ಎಷ್ಟು 1 ಗ್ಲಾಸು ರವೆ ತೊಗೊಂಡಿದ್ರೆ 2 ಗ್ಲಾಸ್ ಅಷ್ಟು ನೀರು ಹಾಕೊಂಡ್ಬಿಟ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರ್ತೈತೆ ಇದು. ನೋಡಿರಿ, ನೋಡಿಬಿಟ್ಟು ವಿಡಿಯೋ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಂಗೆ ತಿಳಿಸ್ರಿ ಫ್ರೆಂಡ್ಸ್. ಆಮೇಲೆ ಯಾರೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ನೋಡಕತ್ತೀರ, ಪ್ಲೀಸ್ ಸಬ್ಸ್ಕ್ರೈಬ್ರಾಗ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ಆಮೇಲೆ ನಮ್ಮ ಚಾನಲ್ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೀ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಆಮೇಲೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡ್ರಿ ಅಂತ ಹೇಳ್ತೀನಿ ರೀ. ಆಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.